ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಇನ್ನ ಮಲೆನಾಡು ಪ್ರದೇಶ ಆಗಿರುವಂತ ಆಗುಂಬೆ ಮೇಲೆ ನಾವು ನೋಡಕ್ಕಾಗಲ್ವಾ ಪರಿಸರವನ್ನು? ಯಾಕಂದ್ರೆ ಈಗಿರುವಂತ ಹೇಗಿತ್ತು ಪರಿಸರ, ಅದನ್ನ ಮುಂದಿನ ಸ್ಥಿತಿಯಲ್ಲಿ ಇರಲ್ವಾ ಅಂತ ಈಗ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಹೌದು ವೀಕ್ಷಕರೇ, ಅದ್ರ ಸಂಪೂರ್ಣವಾದ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ. ವೀಕ್ಷಕರೇ, ಈಗಾಗಲೇ ನೀವು ಭಾರಿ ಸುದ್ದಿ ಇಲ್ಲಿರುವಂಥದ್ದು ಏನು ಮಲೆನಾಡು ಪ್ರದೇಶ ಆಗಿರುವಂತ ಆಗುಂಬೆಯನ್ನು ಈಗಾಗಲೇ ಸುರಂಗ ಮಾರ್ಗವನ್ನು ಮಾಡಬೇಕು ಅಂತ ಈಗಾಗಲೇ ಸರ್ಕಾರ DPR ಮಾಡಿ ಈಗಾಗಲೇ ಅದನ್ನ ಯೋಜನೆಯನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ವೀಕ್ಷಕರೇ, ಏನು ಈ ಪರಿಸರದ ಮೇಲೆ ಒಂದಲ್ಲ ಒಂದು ರೀತಿಯ ದಾಳಿ ಆಗ್ಬೋದು, ಅದ್ರ ಮೇಲೆ ಏನು ಒಂದು ರೀತಿಯ ಹೇಳ್ಬೇಕು ಅಂದ್ರೆ ಅತ್ಯಾಚಾರ ರೀತಿಯಲ್ಲಿ ಮಾಡ್ತಿರುವಂಥ ಸರ್ಕಾರ. ಯಾಕಂದ್ರೆ ಪರಿಸರದ ಅಲ್ಲಿರುವಂಥ ಪರಿಸರ ಕಾಡು ನಾಶವನ್ನು ಅಭಿವೃದ್ಧಿ ಅದೇ ಜಾಗದಲ್ಲಿ ಹೋಗಿ ಅಭಿವೃದ್ಧಿ ಮಾಡ್ಬೇಕಂತ ಒಂದಿಷ್ಟು ಪ್ರಶ್ನೆ. ಬಿಡಿ, ಇರುವಂಥ ಅರಣ್ಯ ಪ್ರದೇಶವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ. ಯಾಕಂದ್ರೆ ನಾನು ಹೇಳ್ಬೇಕು ಅಂದ್ರೆ ಆಗುಂಬೆ ಪ್ರದೇಶ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ನೀವೇನಾದ್ರೂ ಅಲ್ಲಿ ಸುರಂಗ ಮಾರ್ಗ ಮಾಡಿದ್ರೆ ಅಲ್ಲಿರುವಂಥ ಅನಾಹುತಗಳು ನಿಮಗೆ ಗೊತ್ತಾ? ಸಾವಿರಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿದೆ. ನಾವು ಮನುಷ್ಯರೇ ಪ್ರಾಣಿ ಪಕ್ಷಿನ ಉಳಿಸೋಬೇಕಾಗಿರೋರು ನಾವೇ ಈಗ ಅದ್ರ ಬಗ್ಗೆ ಜಾಗನ ನಾವು ಕದಲಿಸ್ಬಿಟ್ಟು ಅವು ಎಲ್ಲಿ ಹೋಗ್ತವೆ? ಅವು ಬದುಕೋ ಹಕ್ಕಿಲ್ವಾ? ತಿಳ್ಕೊಳ್ಳಿ. ಜೊತೆಗೆ ನೀವೇನಾದ್ರು ಸುರಂಗ ಮಾರ್ಗ ಮಾಡಿದ್ರೆ ಅದು ಭೂಕುಸಿತ ಆಗುತ್ತೆ. ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಿಂದ ಆದ್ರಿಂದ ಮಳೆ ಬರಲ್ಲ. ಅವಾಗ ಸಂಪೂರ್ಣವಾಗಿ ನೀವೇನಾದ್ರೂ ಅರಣ್ಯ ನಾಶ ಮಾಡಿದ್ರೆ ಅದು ತಿಳ್ಕೊಳ್ಳಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪರಿಸರವಾದಿಗಳ ಜೊತೆ ಕೂತ್ಕೊಳ್ಳಿ, ಪರಿಸರ ತಜ್ಞಗಳ ಜೊತೆ ಕೂತ್ಕೊಳ್ಳಿ. ಅದರಿಂದ ಏನು ಸಮಸ್ಯೆ ಆಗುತ್ತೆ, ಏನಾಗ್ಬೋದು ಮುಂದಕ್ಕೆ? ಎಷ್ಟೋ ಪರಿಸರವಾದಿಗಳು ಅರಣ್ಯ ನಾಶ ಆಗುತ್ತೆ, ಉಳಿಸಿ 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 ಅಂತ ಬಡ್ಕತ್ತಿದ್ದಾರೆ. ಉದಾಹರಣೆಗೆ ತಗೊಳ್ಳಿ, ನಮ್ಮ ಶರಾವತಿ ಇತ್ತು ಪಂಪ್ ಸ್ಟೋರೇಜ್, ಅದನ್ನು ಹೋರಾಟ ಮಾಡಿ ನಿಲ್ಸ್ಕೊಂಡ್ರು. ಬೆಂಗಳೂರನ್ನ ನೋಡ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಾಳು ಮಾಡಕ್ ಹೋಗ್ತಾ ಇದ್ದಾರೆ. ಇರುವಂತ ಲೆನ್ಸ್ ಸ್ಪೇಸ್ ಅದು. ನೆಕ್ಸ್ಟು ಹೆಸರುಘಟ್ಟ ಫಾರೆಸ್ಟು, ಅದನ್ನ ಹಾಳು ಮಾಡಕ್ ಹೋಗಿದ್ದೀರಾ. ನೆಕ್ಸ್ಟ್ ಅದಾದ್ಮೇಲೆ ಕಂಟೈನ್ಮೆಂಟ್ ಝೋರು, ಎಷ್ಟೊಂದು ಮರಗಳನ್ನ ಕಡಿಯಕ್ಕೆ ಹೋಗಿದ್ರ, ಅದನ್ನು ಉಳಿಸ್ಕೊಂಡಿದ್ದಾರೆ. ನಿಮಗೆ ಆ ಇರುವಂತ ಪರಿಸರದಲ್ಲಿ ಅಭಿವೃದ್ಧಿ ಮಾಡಿದ್ಬಿಟ್ಟು ಬೇರೆ ನಿಮ್ಗೆ ಏನು ಸಿಗಲ್ವಾ ಬೇರೆ ಕಡೆ ಮಾಡಕ್ಕೆ? ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ತಿಳ್ಕೊಳ್ಳಿ. ಜನ ಪಾಪ ಪರಿಸರ ಹೋರಾಟಗಾರರು ಪಾಪ ಕಣ್ಣೀರಲ್ಲಿ ನೀರು ಹಾಕೊಂಡು ತೊಳಿತಿದ್ದಾರೆ, ಬೇಡ ನಮಗೆ ಬೇಕು ಪರಿಸರ ಅಂತ. ದೆಹಲಿ ಅಂತ ಸ್ಥಿತಿ ಆಗ್ಬೇಕಾ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ? ಯಾಕೆ ನಿಮ್ಗೆ ಆಲೋಚನೆ? ಪರಿಸರದ ಬಿಟ್ಟು ಬೇರೆ ರೀತಿ ಅಭಿವೃದ್ಧಿ ಮಾಡಿ. ನಿಮ್ಮ ಪರಿಸರದಲ್ಲೇ ಹೋಗಿ ಮಾಡ್ಬೇಕು ನಾವು ಅಭಿವೃದ್ಧಿ. ಅಲ್ಲೇ ನಮ್ಗೆ ಜಾಗ ಸಿಗೋದು ಅಂದ್ರೆ ಒಂದಂತೂ ಗೊತ್ತಾಗ್ತಿಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಏನು ಈ ಯೋಜನೆ ತರೋಕೆ ಹೋಗಿದ್ದೀರಲ್ಲ ಸುರಂಗ ಮಾರ್ಗ, ದಯವಿಟ್ಟು ಅದು ಬೇಡ ಅಂತ ಜನ ಅಪೋಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ಕ್ರಮ ಏನಾಗುತ್ತೆ ಅನ್ನೋದು ಮುಂದೆ ಯೋಚನೆ ಮಾಡಿ ತಗೊಳ್ಳಿ ಅನ್ನೋದೇ ನಮ್ಮ ಪ್ರಮುಖ ವಿಷಯ ಆಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.